ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೇಳ್ತಿರೋ ಟಾಪಿಕ್ ಬಂದು ವೆಯ್ಟ್ ಲಾಸ್ ಬಗ್ಗೆ. ನಾನು ಹೇಗೆ 18 kg ಲೂಸ್ ಮಾಡಿದೆ, ಹಾಗೆ ನನಗೆ ಹೆಲ್ಪ್ ಆಗಿರುವಂಥ ಟಿಪ್ಸ್ಗಳು ಯಾವುದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಯಾವುದೇ ನ್ಯೂಟ್ರಿಷನಿಸ್ಟ್ ಅಲ್ಲ, ಹಾಗೆ ಟ್ರೈನರ್ ಕೂಡ ಅಲ್ಲ. ನನಗೆ ಪರ್ಸ್ನಲ್ ಆಗಿ ವರ್ಕ್ ಆಗಿರುವಂಥ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಯಾವುದೇ ಜಿಮ್ಗೆ ಹೋಗದೆ, ಫ್ಯಾನ್ಸಿ ಡಯಟ್ ಇಲ್ಲದೆ, ಇದ್ಯಾವುದೂ ಇಲ್ಲದೇ ನಾನು ಮನೆಯಲ್ಲೇ ಹೇಗೆ ನನ್ನ ಗೋಲ್ನ ರೀಚ್ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪ್ರೆಗ್ನೆನ್ಸಿಗಿಂತ ಮುಂಚೆ ನನ್ನ ವೇಟ್ ಬಂದು 55 kg ಇದ್ದೆ. ಡೆಲಿವರಿ ಅಷ್ಟೊತ್ತಿಗೆ ನಾನು ಅರೌಂಡ್ 21 kg ಗೇನ್ ಆಗಿದ್ದೆ. 76 kg ಬಂದಿದ್ದೆ. ಆಫ್ಟರ್ ಡೆಲಿವರಿ ನನ್ನ ವೇಟು ಯಾವುದೇ ವೇರಿಯೇಷನ್ ಆಗಲಿಲ್ಲ. 2-3 kg ಅಷ್ಟೇ ನಾನು ಲೂಸ್ ಆಗಿತ್ತೆ ಹೊರತು ಅದಕ್ಕಿಂತ ಏನೂ ಹೆಚ್ಚಿಗೆ ಆಗಿರಲಿಲ್ಲ. ಆ ಟೈಮಲ್ಲಿ ವೆಯ್ಟ್ ಲಾಸ್ ಮಾಡೋಣ ಅಂತ ಅನ್ಕೋತಿದ್ದೆ. ಬಟ್ ಬೇಬಿ ಇನ್ನೂ ಚಿಕ್ಕದಿರೋದ್ರಿಂದ ಹಾಗೆ ಫೀಡಿಂಗ್ ಮಾಡೋದ್ರಿಂದ ಇದ್ಯಾವುದು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಒಂದು ಸ್ವಲ್ಪ ದಿನ ಹೋಗಲಿ, ನಂತರ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಆ ಒಂದು ಮೂಮೆಂಟ್ನ ನಾನು ಎಂಜಾಯ್ ಮಾಡ್ತಾ ಹೋದೆ. 2021 ನನ್ನ ನಿಜವಾದ ಜರ್ನಿನ ನಾನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ನಾನು ತುಂಬಾ ಮಿಸ್ಟೇಕ್ಸ್ಗಳನ್ನು ಮಾಡಿದ್ದೀನಿ. ಯಾಕಂದರೆ ಆವಾಗೆಲ್ಲ ಅಷ್ಟೊಂದೆಲ್ಲ ನಾಲೆಜ್ ಇರಲಿಲ್ಲ. ಕ್ಯಾಲರೀಸು ಡೆಫಿಸಿಟ್ ಬಗ್ಗೆ ಆಗಿರ್ಬೋದು, ಫೈಬರು, ಪ್ರೋಟೀನು, ಕಾರ್ಬ್ಸು, ಯಾವುದನ್ನು ಜಾಸ್ತಿ ತೊಗೋಬೇಕು, ಯಾವುದನ್ನು ಕಡಿಮೆ ತೊಗೋಬೇಕು, ಹೇಗೆ ಮ್ಯಾನೇಜ್ ಮಾಡಬೇಕು, ವರ್ಕೌಟ್ ಹೇಗೆ ಮಾಡೋದು, ಇದು ಯಾವುದ್ರ ಬಗ್ಗೆನೂ ಅಷ್ಟೊಂದು ವಿಡಿಯೋಸ್ಗಳು ಆವಾಗ ಅಷ್ಟೊಂದು ಎಫೆಕ್ಟಿವ್ ಮತ್ತು ರಿಯಲಿಸ್ಟಿಕ್ ಆಗಿ ಸಿಗ್ತಿರ್ಲಿಲ್ಲ. ಇದ್ವೋ ಏನೋ ನನಗೂ ನಾನಂತೂ ನೋಡಿಲ್ಲ. ಹೀಗಾಗಿ ಬೇಗ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ನಾನು ಕೂಡ ಕೆಲವೊಂದು ಮಿಸ್ಟೇಕ್ಸ್ನ ಮಾಡಿದ್ದೀನಿ. ಮೀಲ್ ರಿಪ್ಲೇಸ್ಮೆಂಟು, ಪ್ರೋಟೀನ್ ಶೇಕ್ ಅಂತೆಲ್ಲ ತುಂಬಾ ಫೇಮಸ್ ಆಗಿತ್ತಲ್ಲ, ಅದನ್ನು ಕೂಡ ನಾನು ಟ್ರೈ ಮಾಡಿದೆ 1 ತಿಂಗಳು. ಆಮೇಲೆ ಅದ್ರ ಬಗ್ಗೆ ಎಷ್ಟು ಪಾಸಿಟಿವ್ ಇತ್ತು ಹಾಗೆ ಅಷ್ಟು ನೆಗೆಟಿವ್ ಕೂಡ ಇತ್ತು. ಹೀಗಾಗಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದೆ. 1 ಮಂತ್ ತೊಗೊಂಡಿದ್ದೆ ನಾನು. ವೆಯ್ಟ್ ಲಾಸ್ ಕೂಡ ಆಯಿತು. ಯಾಕಂದರೆ ಮೀಲ್ ರಿಪ್ಲೇಸ್ಮೆಂಟ್, ಬೆಳಿಗ್ಗೆ ಮತ್ತು ಸಂಜೆ ಊಟ ಬಿಟ್ಟು ಬರೀ ಪ್ರೋಟೀನ್ ಶೇಕ್ ಮಾತ್ರ ಕುಡಿಯೋದು, ಮಧ್ಯಾಹ್ನ ಒಂದು ಮಾತ್ರ ಊಟ ತೊಗೊಳ್ಳೋದು, ಅದು ಕಡಿಮೆ ಕ್ವಾಂಟಿಟಿ. ಹೀಗಾಗಿ ವೆಯ್ಟ್ ಲಾಸ್ ಮಾಮೂಲಾಗಿ ಆಗೇ ಹೋಯಿತು ನಂದು. ಆಮೇಲೆ ಅದನ್ನು ಅಫೋರ್ಡ್ ಮಾಡೋಕ್ಕಾಗಲಿಲ್ಲ. ನಾನು ಸ್ಟಾಪ್ ಮಾಡೋದಕ್ಕೆ ಒಂದು ರೀಸನ್ ಅಂದರೆ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ. ಹಾಗೆ ಅದ್ರ ಬಗ್ಗೆ ಇದ್ದಂಥ ನೆಗೆಟಿವ್ ಕೂಡ, ಮುಂದೆ ಹೆಲ್ತ್ ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ ಅದನ್ನು ನಾನು ಸ್ಟಾಪ್ ಮಾಡಿದೆ. ನಾನು ಯಾವುದೇ ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ರು ನಾನು ಕೊನೆವರೆಗೂ ಅದನ್ನು ಅಫೋರ್ಡ್ ಮಾಡುವಂಥದ್ದಾಗಿರಬೇಕು ಮತ್ತು ಅದನ್ನು ನಿಭಾಯಿಸುವಂಥದ್ದಾಗಿರಬೇಕು. ಅಂಥ ಒಂದು ಡಯಟು ಮತ್ತು ಎಕ್ಸಸೈಸು ರುಟೀನ್ನ ನಾನು ಶುರು ಮಾಡಬೇಕು ಅನ್ನೋದು ಆವಾಗ ನನ್ನ ತಲೆಗೆ ಹೊಳಿತು. ಆಗ್ಲಿಂತ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ 108 ಸೂರ್ಯ ನಮಸ್ಕಾರ. ಪ್ರತಿದಿನ 108 ಸೂರ್ಯ ನಮಸ್ಕಾರ ಹಾಕ್ತಿದ್ದೆ. ಹಾಗೆ ಶುಗರು, ಫ್ರೈಡ್ ಐಟಮ್ಸು, ಜಂಕ್ ಫುಡ್ಡು ಎಲ್ಲನೂ ಕಟ್ ಡೌನ್ ಮಾಡಿದೆ ನಾನು ಸ್ಟಾರ್ಟಿಂಗಲ್ಲಿ. 6ರಿಂದ 1 ವರ್ಷದಲ್ಲಿ ಕಡಿಮೆ ಆಗಬೇಕಾದ ಒಂದು 18 to 19 kg ನಾನು 4 ವರ್ಷ ತೊಗೊಂಡಿದ್ದೀನಿ. ಅದ್ರ ಬಗ್ಗೆ ನನಗೆ ಯಾವುದೇ ಗಿಲ್ಟ್ ಇಲ್ಲ. ಯಾಕಂದರೆ ನಿಧಾನವಾದರೂ ಪರವಾಗಿಲ್ಲ, ಹೆಲ್ದಿ ವೇನಲ್ಲಿ ನಾನು ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೀನಿ. ಈಗ ನನಗನ್ಸುತ್ತೆ 6 ಅಥವಾ 7 ತಿಂಗಳಲ್ಲಿ ನಾನು ಅಷ್ಟು ವೆಯ್ಟ್ನ ಕಡಿಮೆ ಮಾಡ್ಕೋಬೋದಾಗಿತ್ತು, ಬಟ್ ನಾಲೆಜ್ ಇರಲಿಲ್ಲ ಅಷ್ಟೊಂದು ಏನು ತಿನ್ನಬೇಕು ಅನ್ನೋದು. ಈ 4-5 ವರ್ಷದ ವೆಯ್ಟ್ ಲಾಸ್ ಜರ್ನಿನಲ್ಲಿ ತುಂಬಾ ಕಲ್ತಿದ್ದೀನಿ. ಪೇಷನ್ಸು, ಆಮೇಲೆ ಹೇಗೆ ನಮ್ಮ ವೆಯ್ಟ್ನ ಮೇಂಟೈನ್ ಮಾಡೋದು, ಹಾಗೆ ಫೈಬರ್ ಇಂಟೇಕ್ ಬಗ್ಗೆ ಆಗಿರ್ಬೋದು, ಪ್ರೋಟೀನು, ಕಾರ್ಬ್ಸ್ ಬಗ್ಗೆ. ಹಾಗೆ ವೆಯ್ಟ್ ಲಾಸ್ ಆದ ನಂತರ ನಮಗೆ ಮೇನ್ ಬರುವಂಥ ಸವಾಲು ಅಂತಂದರೆ ಮೇಂಟೈನ್ ಮಾಡೋದು, ಅದೇ ವೆಯ್ಟನ್ನು ಮೇಂಟೈನ್ ಮಾಡೋದು. ವೆಯ್ಟ್ ಲಾಸ್ ಆದ ಕೂಡಲೇ ಮತ್ತೆ ನಮ್ಮ ರೆಗ್ಯುಲರ್ ರುಟೀನ್ನ ಸ್ಟಾರ್ಟ್ ಮಾಡೋದು, ಹೊರಗಡೆ ಫುಡ್ಡನ್ನು ತಿನ್ನೋದು. ಹೇಗೂ ವೆಯ್ಟ್ ಲಾಸ್ ಆಗಿದ್ದೀವಿ, ಈಗ ಮತ್ತೆ ಚೆನ್ನಾಗಿ ಕಾಣಿಸ್ತಿದ್ದೀವಿ, ಫಿಟ್ ಆಗಿದ್ದೀವಿ ಅಂತ ಹೇಳಿ ಎಲ್ಲನೂ ತಿನ್ನೋಕೆ ಹೋದರೆ ಮತ್ತೆ ನಾವು ಗೇನ್ ಆಗ್ತೀವಿ. ಹೀಗಾಗಿ ಮೇಂಟೈನ್ ಮಾಡೋದನ್ನು ಕಲಿಬೇಕು, ಅದು ತುಂಬಾ ಇಂಪಾರ್ಟೆಂಟು. ವೆಯ್ಟ್ ಲಾಸ್ ಅಂದರೆ ನಮ್ಮ ಬಾಡಿಗೆ ಬರೀ ಸೊಪ್ಪು, ತರಕಾರಿ, ಹಣ್ಣು, ಜ್ಯೂಸು ಇದನ್ನು ಕೊಟ್ಟು ವೆಯ್ಟ್ ಲಾಸ್ ಮಾಡೋದಲ್ಲ. ನಮ್ಮ ಬಾಡಿಗೆ ಖುಷಿ ಆಗಬೇಕು, ನಮ್ಮ ನಾಲಿಗೆಗೂ ರುಚಿ ಕೊಡಬೇಕು, ಹಾಗೆ ಮನಸ್ಸಿಗೂ ಕೂಡ ಖುಷಿ ಕೊಡಬೇಕು. ಆ ಥರದ ಒಂದು ಆಹಾರ ಪದ್ಧತಿಯನ್ನು ನಾವು ರೂಢಿ ಮಾಡಿಕೊಂಡ್ರೆ ನಾವು ಕೊನೆವರೆಗೂ ಅದನ್ನು ನಾವು ಸಸ್ಟೈನ್ ಮಾಡ್ಬೋದು. ಯಾರಾದರೂ ಡಯಟ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ, ಅಥವಾ ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಇನ್ಫ್ಲೂಯೆನ್ಸ್ ಆಗಿ ಮೋಟಿವೇಟ್ ಆಗಿ ಸ್ಟಾರ್ಟ್ ಮಾಡಿದರೆ ಮಾಡಿ. ಮನೆಯಲ್ಲೇ ಸಿಗುವಂಥ ಊಟದಲ್ಲೇ ನೀವು ಮ್ಯಾನೇಜ್ ಮಾಡಿಕೊಂಡು ಅದರಲ್ಲೇ ಒಳ್ಳೆಯದು ಯಾವುದು, ಬೇಡದೇ ಇರೋದು ಯಾವುದನ್ನು ಅರ್ಥ ಮಾಡಿಕೊಂಡು ಮಾಡಿ. ಈಗ ನಾವು ತೋರಿಸ್ತಿದ್ದೀನಿ ಅಂತನೋ ಅಥವಾ ಬೇರೆ ಯಾರೋ ಇನ್ಫ್ಲೂಯೆನ್ಸರ್ ತೋರಿಸ್ತಿದ್ದಾರೆ ಅಂತನೋ ನೀವು ಫ್ಯಾನ್ಸಿಯಾಗಿ 6 ತಿಂಗಳು ತರ್ತೀರಾ, 1 ವರ್ಷ ತೊಗೊಂಡು ಬರ್ತೀರಾ. ಬಟ್ ಅದು ಲೈಫ್ ಲಾಂಗ್ ನೀವು ಅದನ್ನು ಅಫೋರ್ಡ್ ಮಾಡುವಂಥದ್ದಾಗಿರಬೇಕು. ಕೆಲವ್ರು ಮಾಡ್ತಾರೆ, ಮಾಡಲ್ಲ ಅಂತ ಅಲ್ಲ, ಬಟ್ ಪ್ರತಿಯೊಬ್ಬರಿಗೂ ಆಗಲ್ಲ ಅಲ್ವಾ. ಹಾಗಾಗಿ ನೀವು ಮೇಂಟೈನ್ ಮಾಡುವಂಥ ಆಹಾರವನ್ನು ಈಗಲೇ ಸ್ಟಾರ್ಟಿಂಗಿಂದನೇ ರೂಢಿ ಮಾಡ್ಕೊಳ್ಳೋದು ತುಂಬಾ ಉತ್ತಮ.
ವೇಟ್ ಲಾಸ್ ಆದ ಕೂಡಲೇ ಮತ್ತೆ ನೀವು ರೆಗ್ಯುಲರ್ ರುಟೀನ್ಗೆ ಬಂದುಬಿಡ್ತೀರಾ, ಮನೆಯಲ್ಲಿರುವಂಥ ಊಟನೇ ಮಾಡ್ತೀರಾ. ಹೀಗಾಗಿ ಮತ್ತೆ ನೀವು ವೇಟ್ ಗೇನ್ ಆಗಕ್ಕೆ ಸ್ಟಾರ್ಟ್ ಆಗ್ತೀರಾ, ನೀವು ಹೋಪ್ಸ್ನ ಕಳ್ಕೊತೀರಾ. ಹೀಗಾಗಿ ಸ್ಟಾರ್ಟಿಂಗಲ್ಲಿ ನೀವು ಸರಿ ಮಾಡ್ಕೊಳ್ಳಿ, ಸರಿ ಆಗಿರೋದನ್ನು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.